ಹಲೋ ಫ್ರೆಂಡ್ಸ್. ಸೊ ಇವತ್ತು ಬಂದ್ಬಿಟ್ಟು ಸಿಸ್ಕೋ ಪ್ಯಾಕೆಟ್ ಟ್ರೇಸರ್. ಇದು ಸಿಸ್ಕೋ ಪ್ಯಾಕೆಟ್ ಟ್ರೇಸರ್ ನೆಟ್ವರ್ಕಿಂಗ್ ಸಿಮ್ಯುಲೇಷನ್ ಸಾಫ್ಟ್ವೇರ್. ಇದು ಕಂಪ್ಲೀಟ್ ಎಂಟೈರ್ ನೆಟ್ವರ್ಕಿಂಗ್ ಕರಿಯರ್ ಒಳಗಡೆ ಫಿಸಿಕಲ್ ಡಿವೈಸಸ್ ಮೇಲೆ ವರ್ಕ್ ಮಾಡೋ ಬದಲಾಗಿ ನಾವು ಈ ಸಿಮ್ಯುಲೇಟರ್ ಒಳಗಡೆನೂ ವರ್ಕ್ ಮಾಡ್ಬೋದು. ಅಂದ್ರೆ ಬೆಸ್ಟ್ ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇದ್ರಲ್ವಾ, ಇದೆಲ್ಲ ನೆಟ್ವರ್ಕಿಂಗ್ ಡಿವೈಸಸ್. ಸೊ ನಿಮಗೆ ಸಿಸ್ಟಮ್ ಇರುತ್ತೆ, ಸ್ವಿಚ್ ಇರುತ್ತೆ, ರೌಟರ್ ಇರುತ್ತೆ, ಮತ್ತೆ ನೆಟ್ವರ್ಕಿಂಗ್ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕಿಗೆ ಏನೇನು ಬೇಕಾಗುತ್ತೆ ಅದೆಲ್ಲ ನೆಟ್ವರ್ಕಿಂಗ್ ಡಿವೈಸಸ್ ನಿಮಗೆ ಇಲ್ಲಿ ಸಿಗುತ್ತೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಸ್ಟಾರ್ಟಿಂಗ್ ಒಂದು ಪಿ ಸಿ, ಒಂದು ಸಿಸ್ಟಮ್ನ ನಾನು ಇಲ್ಲಿ ತಗೊಳ್ತೀನಿ. ಸೊ ಇದು ಪಿ ಸಿ 1 ಮತ್ತೆ ಪಿ ಸಿ ನಂಬರ್ 2. ಸೊ ಈಗ ಏನಿದೆ ಅಂದ್ರೆ, ಇದು ಎರಡು ಇಂಡಿವಿಜುವಲ್ ಸಿಸ್ಟಮ್ ಇದೆ. ನಾನು ಈ ಎರಡು ಇಂಡಿವಿಜುವಲ್ ಸಿಸ್ಟಮ್ ಇದೆ ಅಂದ್ರೆ, ನಾನು ಒಂದ್ ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ನಾನು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಬಹುದು. ನಾನು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಬೇಕಂದ್ರೆ ನನಗೆ ಒನ್ ಟೈಪ್ ಆಫ್ ಎ ಕೇಬಲ್ ಬೇಕು. ಸೊ ಆ ಕೇಬಲ್ ನಾನು ಏನ್ ಹೇಳ್ತೀನಿ ಅಂದ್ರೆ ಕ್ರಾಸ್ ಓವರ್ ಕೇಬಲ್ ಅಂತ ಹೇಳ್ತೀನಿ. ಸೊ ಇದು ಕಂಪ್ಯೂಟರ್, ಇದು ಇನ್ನೊಂದು ಕಂಪ್ಯೂಟರ್. ಸೊ ಎರಡು ಏನಿದೆ ಅಂದ್ರೆ ಲೈಕ್ ಡಿವೈಸಸ್ ಅಂತ ಹೇಳ್ತೀವಿ ನಾವು. ಸೊ ಒನ್ ಲೈಕ್ ಡಿವೈಸಸ್ ಇಂದ ಇನ್ನೊಂದು ಲೈಕ್ ಡಿವೈಸಸ್ಗೆ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಆಗಬೇಕು ಅಥವಾ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗ್ಬೇಕಂದ್ರೆ ಒಂದು ಟೈಪ್ ಆಫ್ ಎ ಕೇಬಲ್ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಕ್ರಾಸ್ ಓವರ್ ಕೇಬಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೆಳಗಡೆಯಿಂದ ನೀವು ಒಂದು ಕ್ರಾಸ್ ಓವರ್ ಕೇಬಲ್ ತಗೋಬಹುದು. ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಬಲ್ಸ್ ಇರುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ಇದು ಕನ್ಸೋಲ್ ಕೇಬಲ್, ಆಮೇಲೆ ಸ್ಟ್ರೇಟ್ ಥ್ರೂ ಕೇಬಲ್, ಆಮೇಲೆ ಕ್ರಾಸ್ ಓವರ್ ಕೇಬಲ್. ಸೊ ಇದನ್ನು ಕ್ರಾಸ್ ಓವರ್ ಕೇಬಲ್ ನಾನು ಸೆಲೆಕ್ಟ್ ಮಾಡಿದೆ ಈಗ. ಸೊ ಈಗ ಈ ತರ ನಿಮಗೆ ಸಿಂಬಲ್ ಇಲ್ಲಿ ಕಾಣುತ್ತಲ್ವಾ, ಈ ಸಿಂಬಲ್ ಇಂದ ನೀವೇನ್ ಮಾಡಿ ಅಂದ್ರೆ ಮೌಸ್ ಲೆಫ್ಟ್ ಕ್ಲಿಕ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನ್ ಬರುತ್ತೆ, ಇಲ್ಲಿ ಫಾಸ್ಟ್ ಈಥರ್ನೆಟ್ 0 ಅಂತ ಬರುತ್ತೆ. ಅಂದ್ರೆ NIC ಕಾರ್ಡ್ ಫಾಸ್ಟ್ ಈಥರ್ನೆಟ್ 0. ಈ ಕನೆಕ್ಷನ್ ಇಂದ ಸೊ ಇನ್ನೊಂದು ಸಿಸ್ಟಮ್ ಹತ್ರ ಕ್ಲಿಕ್ ಮಾಡಿ, ಇದು ಫಾಸ್ಟ್ ಈಥರ್ನೆಟ್ 0, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ಫಿಸಿಕಲ್ ಆಗಿ ಏನಾಗಿದೆ ಅಂದ್ರೆ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗಿದೆ. ಬಟ್ ಲಾಜಿಕಲ್ ಆಗಿ ನನ್ನ ಡೇಟಾ ಟ್ರಾನ್ಸ್ಫರ್ ಆಗಲ್ಲ. ಜಸ್ಟ್ ಡೇಟಾ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಎರಡು ಸಿಸ್ಟಮಿಗೆ ನಾನು ಏನ್ ಮಾಡ್ಬೇಕು, IP ಅಡ್ರೆಸ್ ಕೊಡ್ಬೇಕು. ಎರಡು ಸಿಸ್ಟಮ್ಗೆ IP ಅಡ್ರೆಸ್ ಕೊಟ್ಟ ತಕ್ಷಣ ಮಾತ್ರ ಡೇಟಾ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಈಗ ನಾನು IP ಅಡ್ರೆಸ್ ಈ ಸಿಸ್ಟಮ್ಗೆ ಕೊಡ್ಬೇಕಂದ್ರೆ ನಾನು ಏನ್ ಮಾಡ್ತೀನಿ, ಫಸ್ಟ್ ಲೆಫ್ಟ್ ಕ್ಲಿಕ್ ಇಂದ ಈ ಸಿಸ್ಟಮ್ನ ಒಂದ್ಸಲ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇದು ನೋಡ್ರಿ, ಇದು ಡೆಸ್ಕ್ಟಾಪ್ PC ಇದೆ ಅಲ್ವಾ. ಸೊ ಇಲ್ಲಿ ಏನಿದೆ ಅಂದ್ರೆ ನಿಮಗೆ ಒಂದು ಸಿಂಬಲ್ ಇದೆ. ಸೊ ಇದು ಆಫ್ ಆಯ್ತು, ಇದು ಆನ್ ಆಯ್ತು. ಆನ್ ಅಂಡ್ ಆಫ್ ಸಿಂಬಲ್ ಜಸ್ಟ್ ನಿಮಗೆ ಸಿಮ್ಯುಲೇಷನ್ ಇದರಲ್ಲಿ ತೋರಿಸುತ್ತೆ. ಆಮೇಲೆ ನೀವು ಏನ್ ಮಾಡಿ, ಈ ಡೆಸ್ಕ್ಟಾಪ್ ಅಂತ ಒಂದು ಆಪ್ಷನ್ ಇದೆ, ಈ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ IP ಕಾನ್ಫಿಗರೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ IP ಕಾನ್ಫಿಗರೇಷನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ IP ವರ್ಷನ್ 4 ಅಡ್ರೆಸ್, ಇಲ್ಲಿ ನೀವು ಏನ್ ಮಾಡಿ ಅಂದ್ರೆ ಇದಕ್ಕೆ ಒಂದು IP ಅಡ್ರೆಸ್ ಕೊಡಿ. ಸೊ ಇದಕ್ಕೆ IP ಅಡ್ರೆಸ್ ನಾನು ಏನ್ ಮಾಡ್ತೀನಿ ಅಂದ್ರೆ 10 ಸೀರೀಸ್ ಅಲ್ಲಿ ಕೊಡ್ತೀನಿ. 10.0.0.1. ಸೊ ಇದು ಬಂದ್ಬಿಟ್ಟು IP ವರ್ಷನ್ ಕೊಟ್ಟಿದ್ದೀನಿ ನಾನು. IP ವರ್ಷನ್ 4 ಒಳಗಡೆ ಒಂದು IP ಅಡ್ರೆಸ್. ಆಮೇಲೆ ಇಲ್ಲಿ ಸಬ್ನೆಟ್ ಮಾಸ್ಕ್ ಅಂತ ಇದೆ, ಇದನ್ನ ಜಸ್ಟ್ ನೀವು ಕ್ಲಿಕ್ ಮಾಡಿ, ಇದು ಆಟೋಮೆಟಿಕ್ ಆಗಿ ತಗೊಳುತ್ತೆ 255.0.0.0. ಓಕೆ. ಸೊ ನೆನ್ಪಿಟ್ಕೊಳ್ಳಿ, ಈ ಸಿಸ್ಟಮಿಗೆ IP ಅಡ್ರೆಸ್ ಏನು ಕೊಟ್ಟಿದ್ದೀನಿ, 10.0.0.1. ಓಕೆ. ಅದಾದ್ಮೇಲೆ ಸೆಕೆಂಡ್ ಸಿಸ್ಟಮಿಗೂ ನಾನು IP ಅಡ್ರೆಸ್ ಕೊಡ್ತೀನಿ. ಕ್ಲಿಕ್ ಮಾಡಿ, ಆಮೇಲೆ ಡೆಸ್ಕ್ಟಾಪ್ ಕ್ಲಿಕ್ ಮಾಡಿದ ತಕ್ಷಣ IP ಕಾನ್ಫಿಗರೇಷನ್, ಮತ್ತೆ ಇದರದ್ದು IP ಅಡ್ರೆಸ್ ಬಂದ್ಬಿಟ್ಟು 10.0.0.2. ಸೊ ಆ ಸಿಸ್ಟಮಿಗೆ ನಾನು 1 ಕೊಟ್ಟಿದ್ದೆ, ಇದಕ್ಕೆ ನಾನು ಏನ್ ಮಾಡ್ತೀನಿ 2 ಕೊಡ್ತೀನಿ. ಸಬ್ನೆಟ್ ಮಾಸ್ಕ್ ಇದನ್ನ ಕ್ಲಿಕ್ ಮಾಡಿ 255.0.0.0 ತಗೊಳುತ್ತೆ. ಓಕೆ. ಇದಾದ್ಮೇಲೆ ಏನ್ ಮಾಡಿ, ಇದನ್ನ ಕ್ಲೋಸ್ ಮಾಡಿ. ಇಲ್ಲಿ ಈ ಸಿಮ್ಯುಲೇಷನ್ ಒಳಗಡೆ ನಿಮಗೆ ಅಪ್ಲೈ ಓಕೆ ಆಪ್ಷನ್ ಆ ಥರ ಎಲ್ಲ ಇರಲ್ಲ. ನಾನು ನಿಮಗೆ ಬೆಟರ್ ಐಡೆಂಟಿಫಿಕೇಶನ್ಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ನಾನು ಹೆಸರು ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಅಂತ ನಾನು ಹೆಸರು ಕೊಡ್ತೀನಿ. ಸೊ ಇನ್ನೊಂದು ಸಿಸ್ಟಮ್ ಅಂದ್ಬಿಟ್ಟು ನಿಮಗೆ ಮೈಸೂರು. ಓಕೆ. ಜಸ್ಟ್ ನಿಮ್ಮ ರೆಫರೆನ್ಸಿಗೋಸ್ಕರ ಅಷ್ಟೇ, ಬ್ಯಾಂಗ್ಳೂರ್ ಅಂಡ್ ಮೈಸೂರು. ಸೊ ನಾನು ಏನ್ ಮಾಡ್ತೀನಿ, ಎರಡು ಸಿಸ್ಟಮ್ ಒಳಗಡೆ ಕಮ್ಯುನಿಕೇಶನ್ ಇದೆನಾ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ಸೇಮ್
ನಾನೇನ್ ಮಾಡ್ತೀನಿ, ಒಂದು ಸಿಸ್ಟಮ್ ಏನಿದೆ ಅಲ್ವಾ, ಇದನ್ನ ನಾನು ಒಂದ್ಸಲ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಕಮಾಂಡ್ ಪ್ರಾಂಪ್ಟ್ ನ ಕ್ಲಿಕ್ ಮಾಡಿ. ಸೊ ಕಮಾಂಡ್ ಪ್ರಾಂಪ್ಟ್ ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನ್ ಬರುತ್ತೆ ಅಂದ್ರೆ, ಈ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಸೆಲ್ಫ್ ಸಿಸ್ಟಮ್ IP ಅಡ್ರೆಸ್ ಚೆಕ್ ಮಾಡ್ಬೇಕಂದ್ರೆ IPCONFIG IP config ಅಂತ ಇದು ಒಂದು ಕಮಾಂಡ್. ಇದನ್ನ ನೀವು ಏನ್ ಮಾಡಿ, ಎಂಟರ್ ಪ್ರೆಸ್ ಮಾಡಿ. ಈಗ ಪ್ರೆಸೆಂಟ್ ಈ ಸಿಸ್ಟಮ್ IP ಅಡ್ರೆಸ್ ಏನಿದೆ ಇಲ್ಲಿ ಕಾಣ್ತಾ ಇದೆ ನೋಡಿ, 10.0.0.1. ಇದು ಬಂದ್ಬಿಟ್ಟು ನಿಮ್ಮ ಸೆಲ್ಫ್ ಸಿಸ್ಟಮ್ IP ಅಡ್ರೆಸ್. ಸೊ ನಿಮ್ಮ ಅಂದ್ರೆ ಬ್ಯಾಂಗ್ಳೂರ್ ಸಿಸ್ಟಮ್ IP ಅಡ್ರೆಸ್ ಇದು. ಸೊ ಮೈಸೂರು ಸಿಸ್ಟಮ್ ಬ್ಯಾಂಗ್ಳೂರ್ ಸಿಸ್ಟಮ್ಗೆ ಕಮ್ಯುನಿಕೇಶನ್ ಇದೆನಾ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ಅದಕ್ಕೆ ಇನ್ನೊಂದು ಕಮಾಂಡ್ ಇದೆ, ಪಿಂಗ್ PING ಪಿಂಗ್ ಸ್ಪೇಸ್ 10.0.0.2. ಸೊ ಈ ತರ IP ಅಡ್ರೆಸ್ ಕೊಟ್ಬಿಟ್ಟು ನೀವೇನ್ ಮಾಡಿ, ಎಂಟರ್ ಪ್ರೆಸ್ ಮಾಡಿ. ಸೊ ಇಲ್ಲಿ ನಿಮಗೆ ರಿಪ್ಲೈ ಅಂತ ಒಂದು ಆಪ್ಷನ್ ಬರ್ತಾ ಇದೆ ನೋಡಿ, ರಿಪ್ಲೈ ಫ್ರಮ್ 10.0.0.2 ಬೈಟ್ಸ್ 32 ಮತ್ತೆ ಟೈಮ್ LMS TTL 128. ಈ ತರ ನಿಮಗೆ ಸಿಂಬಲ್ ಬಂತಂದ್ರೆ ಸೊ ಎರಡು ಸಿಸ್ಟಮ್ ನೆಟ್ವರ್ಕ್ ಒಳಗಡೆ ಇದೆ, ಎರಡು ಸಿಸ್ಟಮ್ ಕಮ್ಯುನಿಕೇಶನ್ ಅಲ್ಲಿ ಇದೆ ಅಂತ. ಓಕೆ, ಸೊ ಈ ತರ ನೀವೇನ್ ಮಾಡ್ಬೋದು ಅಂದ್ರೆ ನೆಟ್ವರ್ಕ್ ನ ಡಿಸೈನ್ ಮಾಡ್ಬೋದು. ಸೊ ಇದು ಜಸ್ಟ್ ನಾನು ನಿಮಗೆ ಸಿಮ್ಯುಲೇಟರ್ ಒಳಗಡೆ ತೋರಿಸಿದ್ದೀನಿ. ಫಿಸಿಕಲ್ ಸಿಸ್ಟಮ್ ಅಲ್ಲಿನೂ ಸೇಮ್ ಇದೇ ತರ ನೀವೇನ್ ಮಾಡ್ಬೋದು ಅಂದ್ರೆ ಕಮ್ಯುನಿಕೇಶನ್ ನ ಎಸ್ಟಾಬ್ಲಿಷ್ ಮಾಡ್ಬೋದು.